ನೀಡಿದ್ದಾರೆ. ರವಿ ಶುಕ್ರವಾರ ಶನಿವಾರ ಮೈಸೂರಿನಲ್ಲಿ ಇದ್ದರು ಅನ್ನೋದು ಸುಳ್ಳು. ರವಿ ಅವರಿಂದ ನಾನೇ ನನ್ನ ಸ್ನೇಹಿತರಿಗಾಗಿ ರೂಮ್ ಬುಕ್ ಮಾಡಿಸಿದ್ದೆ ಅಂತ ಹೇಳಿದ್ದಾರೆ. 2 ರೂಮ್ ಬುಕ್ ಮಾಡಿಸಿ ಅಂತ ರವಿ ಅವರಿಗೆ ನಾನೇ ಹೇಳಿದ್ದೆ. ರೂಮ್ ಬುಕ್ ಮಾಡಿಸಿದ್ದೇನೆ ಅಂತ ರವಿ ನನಗೆ ಮೆಸೇಜ್ ಕೂಡ ಮಾಡಿದ್ರು ಅಂತ ಹೇಳಿದ್ದಾರೆ. ದಾಸ್ ಪ್ರಕಾಶ್ ಹೋಟೆಲ್ನಲ್ಲಿ ನಾನೇ 2 ರೂಮ್ಗಳನ್ನ ಬುಕ್ ಮಾಡಿಸಿದ್ದೆ. ಆದರೆ ಆ ದಿನ ಅನಿವಾರ್ಯ ಕಾರಣಗಳಿಂದ ಹೋಗೋದಕ್ಕೆ ಆಗಲಿಲ್ಲ. ಹೀಗಾಗಿ ನಾನೇ ಹೋಟೆಲ್ಗೆ ಫೋನ್ ಮಾಡಿ ರೂಮ್ ಕ್ಯಾನ್ಸಲ್ ಮಾಡಿಸಿದ್ದೆ ಅಂತ ರವಿ ಮತ್ಯಾವುದೋ ಕಾರಣಕ್ಕಾಗಿ ರೂಮ್ ಬುಕ್ ಮಾಡಿದ್ರು ಅನ್ನೋದು ಸುಳ್ಳು ಅಂತ ರವಿ ಅವರ ಮಾವ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಹಲವು ಊಹಾಪೋಹಗಳು ಇದೇ ಸಂದರ್ಭದಲ್ಲಿ ಉದ್ಭವ ಆಗಿದ್ವು ದಕ್ಷ ಅಧಿಕಾರಿ ಡಿಕೆ ರವಿ ಸಾವು ಪ್ರಕರಣದ ಕುರಿತಾಗಿ. ಸೊ ಈ ಊಹಾಪೋಹಗಳಿಗೆ ಅವರ ಮಾವ ಹನುಮಂತರಾಯಪ್ಪ ಅವರು ಯಾವ ರೀತಿಯ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ, ಯಾವ ರೀತಿ ಇದ್ದಂತಹ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ? ಭಾವನಾ, ಏನು ಡಿಕೆ ರವಿ ಪ್ರಕರಣವನ್ನ ಏನು ಒಂದು ಸಿಬಿಐ ತನಿಖೆಗೆ ಒಪ್ಪಿಸದ ಬಳಿಕ ಏನು ಹನುಮಂತರಾಯ್ ಅವರು ಒಂದು ಸುದ್ದಿಗೋಷ್ಠಿ ಮಾಡಿದ್ರು. ಸುವರ್ಣ ನ್ಯೂಸ್ಗೆ ಹೇಳಿರೋ ಪ್ರಕಾರ ಏನು ಘಟನೆ ನಡೆದಂತಹ 2 ದಿನದ ಹಿಂದೆ ಒಂದು 2 ರೂಮನ್ನು ಮೈಸೂರಿನ ದಾಸ್ ಪ್ರಕಾಶ್ ಲಾಡ್ಜ್ನಲ್ಲಿ ಒಂದು ರೂಮ್ ಬುಕ್ ಆಗಿದೆ. ಇದರಿಂದ ಸಾಕಷ್ಟು ಒಂದಷ್ಟು ಗೊಂದಲಗಳು ಮತ್ತು ಇಶ್ಯೂಗಳು ಕ್ರಿಯೇಟ್ ಆಗಿತ್ತು. ಏನು ಮಂಡ್ಯದ IAS ಅಧಿಕಾರಿಣಿ ಅವರು ಮತ್ತು ಏನು ಮೈಸೂರಿನ ರವಿ ಅವರ ಮಧ್ಯೆ ಏನು ಇಶ್ಯೂ ಕ್ರಿಯೇಟ್ ಆಗಿತ್ತು, ಇದೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟನೆಯನ್ನು ನೀಡಿದ್ರು. ಹನುಮಂತರಾಯಪ್ಪನವರು ಏನು ಅವರ ಸ್ನೇಹಿತನ ಬರ್ತ್ಡೇ ಇದ್ದ ಕಾರಣ 2 ರೂಮನ್ನು ರವಿ ಅವ್ರಿಗೆ ಹೇಳಿ ಒಂದು ಬುಕ್ ಮಾಡಿಸ್ತಾರೆ. ಅದಾದ ಬಳಿಕ ಏನು ಶುಕ್ರವಾರನೇ ಅವರು ಹನುಮಂತರಾಯಪ್ಪನವರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ತೆರಳಿ ತದನಂತರ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರತಿಭಟನೆ ಇದ್ದ ಕಾರಣ ಅವರು ಬೆಂಗಳೂರಿಗೆ ಬರ್ತಾರೆ. ಅದಾದ ಬಳಿಕ ಏನು ಡಿಕೆ ರವಿ ಅವರಿಗೆ ಒಂದು ಮೆಸೇಜ್ಗಳು ಅವರಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟು ತದನಂತರ ದಾಸ್ ಪ್ರಕಾಶ್ ಹೋಟೆಲ್ಗೆ ಒಂದು ಇನ್ನಷ್ಟು ಮಾಹಿತಿಗಾಗಿ ನಾನು ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ. ನಾನು ಏನು ರಾಜ್ಯದ ಮುಖ್ಯಮಂತ್ರಿಗಳು ಸಿಬಿಐ ತನಿಖೆಗೆ ವಹಿಸ್ತೀನಿ ಅಂತ ಹೇಳಿದಾನೆ, ನಾನು ಅವರಿಗೆ ಅಭಿನಂದಿಸ್ತೇನೆ. ಈ ಕೆಲಸ ಇನ್ನು ಮೊದಲೇ ಆಗಿದ್ರೆ ಇನ್ನು ಹೆಚ್ಚಿಗೆ ಅರ್ಥ ಬರ್ತಿತ್ತೇನೋ ಅಂತಕ್ಕಂಥದ್ದು ನನ್ನ ಭಾವನೆ. ಸಿಬಿಐಗೆಲ್ಲ ಬೇರೆ ಯಾವ ರೀತಿ ತನಿಖೆ ಆದ್ರೂ ಸಂಪೂರ್ಣವಾದ ಸಹಕಾರ ನನ್ನ ಕುಟುಂಬದಿಂದ ಇರಬಹುದು, ಎಲ್ಲ ಸಂಪೂರ್ಣವಾದ ಸಹಕಾರವನ್ನು ನೀಡಕ್ಕೆ ನಾನು ಸಿದ್ಧ ಇದ್ದೇನೆ. ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ವಹಿಸಿ ನಮ್ಮ ಮನವಿಗಿಂತ ಹೆಚ್ಚಾಗಿ ರಾಜ್ಯದ ಜನತೆಯ ಒಕ್ಕಲೂರಿನ ಮನವಿಗೆ ಸ್ಪಂದಿಸಿದ್ದಾರೆ. ಅದಕ್ಕಾಗಿ ಅವರನ್ನ ಅಭಿನಂದಿಸ್ತೇನೆ. ಖಂಡಿತ ಏನು ರವಿ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಕೇವಲ ತನಿಖೆ ಮಾತ್ರ ಅಲ್ಲ, ಅವರ ಬೆಂಬಲಕ್ಕೆ ದರ್ಶನ ಮಾಡಿಕೊಂಡು ಶನಿವಾರ ಅಲ್ಲೇ ಇದ್ದು ಭಾನುವಾರ ಕಾರ್ಯಕ್ರಮ ಮುಗಿಸ್ಕೊಂಡ್ ಬರ್ಬೇಕು ಅಂತ ಹೇಳಿ ನಾನು ನಮ್ಮ ಸ್ನೇಹಿತರು ಹೋಗ್ಬೇಕು ಅಂತ ಹೇಳಿ ರವಿ ಅವ್ರಿಗೆ ಹೇಳಿ ದಾಸ್ ಪ್ರಕಾಶ್ ನಲ್ಲಿ 2 ರೂಮ್ ಬುಕ್ ಮಾಡಿಸಿ ಅಂತ ಹೇಳಿದ್ದೇನೆ. ರವಿ ಅವರಿಗೆ ನಾನು ಹೇಳಿದ್ದೆ. ರವಿ ಅವ್ರು ಬುಕ್ ಮಾಡಿಸಿ ನನಗೆ ಮೆಸೇಜು ಕಳಿಸಿದ್ರು, ಬುಕ್ ಮಾಡಿಸಿದ್ದೀನಿ ಮಾವ ಅಂತ. ಬುಕ್ ಮಾಡಿಸಿದ್ದೀನಿ, ಅದ್ರ ಪೇಮೆಂಟ್ ನಾನೇ ಮಾಡ್ತೀನಿ, ಅದು ರಿಸರ್ವ್ ಮಾಡಿಸಿ ಹೇಳಿದ್ದೆ. ಬುಕ್ ಮಾಡಿಸಿದ್ದೀನಿ ಅಂತ ಹೇಳಿದ್ರು. ಕಾರಣಾಂತರದಿಂದ ನನಗೆ ಯಾವುದೋ ಅವತ್ತು ಶನಿವಾರದ ದಿವಸ ಬಯಲುಸೀಮೆ ನೀರಾವರಿ ಹೋರಾಟ ಫ್ರೀಡಂ ಪಾರ್ಕ್ನಲ್ಲಿ ಸಭೆ ಇದ್ದಿದ್ರಿಂದ ನಾವು ನಮ್ಮ ಸ್ನೇಹಿತರು ಹೋಗೋಕ್ಕಾಗಲಿಲ್ಲ. 14ನೇ ತಾರೀಕು ಪಾರ್ಕ್ನಲ್ಲಿ ನೀರಾವರಿ ಹೋರಾಟ ಸಮಿತಿ ರೈತ ಮಕ್ಕಳ ನೀರಾವರಿ ಹೋರಾಟ ಸಭೆ ಇದ್ದಿದ್ದರಿಂದ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು. ಸೊ ಅದಕ್ಕೆ ನಾನು ಶುಕ್ರವಾರನೇ ಭಾನುವಾರ ನಾನು ಒಬ್ಬನೇ ಮೈಸೂರಿಗೆ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದಿದ್ದೀನಿ. ಇದಕ್ಕೆಲ್ಲ ಬೇರೆ ಅರ್ಥ ಕಲ್ಪಿಸಿ ತನಿಖೆ ದಿಕ್ಕನ್ನ ಅಭಿಷೇಕ್, ಎದ್ದಿದ್ದ ಕೋಲಾಹಲ ಊಹಾಪೋಹಗಳಿಗೆ ಉತ್ತರವನ್ನ ನೀಡಿದ್ದಾರೆ. ಈ ಮೂಲಕ ತೆರೆ ಎಳೆಯುವಂತಹ ಪ್ರಯತ್ನ ಮಾಡಿದ್ದಾರೆ. ಸೊ ಇನ್ನು ಏನೆಲ್ಲ ವಿವರಗಳನ್ನ ಈ ಸಂದರ್ಭದಲ್ಲಿ ರವಿ ಅವರ ಮಾವ ಹನುಮಂತರಾಯಪ್ಪ ಅವರು ನೀಡಿದ್ರು? ಹಾಗೆ ಮೈಸೂರಿನಲ್ಲಿ ರೂಮನ್ನು ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಧನ್ಯವಾದ ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.